ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇದು ಉಣ್ಕಲ್ ಕೆರೆಗೆ ಬಂದಿದ್ವಿ ಪಾರ್ಕಿಗೆ. ಪಾರ್ಕ್ ಏನೋ ಚೆನ್ನಾಗೈತೆ, ಬಟ್ ಏನು ಮಾಡ್ಬೇಕು, ಎಲ್ಲರೂ ಬೇರೆ ಒಂದು ಕೋಳಿ ಒಂದು ಹುಂಜ ಕಾಣ್ತಾವೆ. ನಾವೇನು ಮಾಡ್ಬೇಕಪ್ಪ, ಇವ್ರ ಜೋಡಿ ಬರ್ಬೇಕು. ಇವ ಒಬ್ಬವ ಏನು ಮಾಡ್ಬೇಕು ನಾವು? ಚಲೋ ಐತಿ ಪಾರ್ಕ್, ಬಟ್ ಅಲ್ಲೆಲ್ಲಿ ಸ್ವಲ್ಪ ಹೊಲಸು ಐತಿ. ಅಲ್ಲೇ ವಾಟ್ರದ್ದು ನಡ್ಸತ್ತಾರ, ಅಲ್ಲಿ ಹೊಂಟಾರ. 100 ರೂಪಾಯಿಗೆ 20 ನಿಮಿಷ ಅಂತ. ಅದಕ್ಕೆ ನಾವು ಹತ್ತಿಲ್ಲ. 20 ರೂಪಾಯಿಗೆ 100 ನಿಮಿಷ ಇರ್ಬೇಕಂತ ಇಲ್ಲಿ ಬಂದೀವಿ, ಅಡ್ಡಾಡತ್ತೀವಿ. ಚಲೋ ಐತೆ ಪಾರ್ಕು. ಅಲ್ಲಿ ಹತ್ತಕ್ಕೆ ಬಿಡಲ್ಲ ಮ್ಯಾಲೆ, ಯಾಕಂದ್ರೆ ಅಲ್ಲಿ ಅದು ಏನೋ ಮುರಿದೈತಂತ. ಏನು ಮಾಡಂಗಿದ್ರು ಕೆಳಗೆ ಮಾಡಿರಿ, ನೀವು ಮ್ಯಾಲೆ ಬರಬೇಡ್ರಿ ಅಂತ ಹೇಳಿದ್ರು ಅವರು. ಆ ಕಡೆ ಎಲ್ಲ ಗೇಟ್ ಹಾಕಿಬಿಟ್ರ. ಅಲ್ಲೇ ಅಡ್ಡಾಡ್ಬೇಕು. ಆ್ಯಕ್ಚುಲಿ ನಾವು ವಾಕ್ ಮಾಡ್ಬೇಕಂತ ಬಂದಿದ್ವಿ. ಅಲ್ಲಿಂದ ಅಲ್ಲೋಗಿ ಅಲ್ಲಿಂದ ಇಲ್ಲಿ ಬಂದು ಮತ್ತೆ ಹಿಂಗೆ ಬರೋಕಂತ ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ. ಹಂಗೆ ಹೋಗೋದು ಹಿಂಗೆ ಬರೋದು ಮಾಡ್ಬೇಕು. ಇವರು ಏನೋ ಮಾಡತ್ತಾರ. ಏನು ಮಾಡತ್ತಿ ಮಚ್ಚ ಅಂತಂದ್ರಪ್ಪ ಅಂದ್ರೆ ವೀಡಿಯೋ ರೆಕಾರ್ಡ್ ಮಾಡತ್ತಾನ. ಮಾಡಲಿ. ನಮ್ಮ ಹುಲಿಗೆ ಫೋಟೋ ತೆಗಿಬೇಕಂತ ಅವ ಫೋಟೋ ಅಂದಾಗೆಲ್ಲ ನಾ ಮುಸ್ತಾಫಾ ಆಗ್ಬಿಟ್ಟಿರ್ತೀನಿ. ಈಗ ಫೋಟೋ ತೆಗಿತೀನಿ ಒಂದು. ಸ್ಮೈಲ್ ಬಂತ. ಏ ಮಿಂಚು ನಾಳೆ ತಗೋ ಬಾನಿನ್ನ ಏನ್ ಏಯ್ ಲೋ ಆಂಗಲ್ ಬಡ್ಕ. ನೆಕ್ಸ್ಟ್ ಪಾರ್ಟ್ ಶೂಟ್ ಮಾಡತ್ತೀವಿ ನಾವು. ಶೂಟ್ ಅಂದ್ರೆ ಅದ ಪಾರ್ಕ್ದು ಒಂದು ಜಲಕ್ ತೋರಿಸ್ಬೇಕಂತಂದು. ಪಾರ್ಕ್ ಏನೋ ಚಲೋ ಐತಿ. ಸೊ ಇದೆಲ್ಲ ನೋಡೋಕ್ಕೂ ಚಲೋ ಐತಿ. ಬಟ್ 100 ರೂಪಾಯಿಗೆ 20 ನಿಮಿಷ ಅನ್ನೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾವು 20 ರೂಪಾಯಿಗೆ 100 ನಿಮಿಷ ಅಡ್ಡಾಡ್ಬೇಕಂತ ಇಲ್ಲಿ ಅಡ್ಡಾಡತ್ತೀವಿ. ಇದು ಉಣ್ಕಲ್ ಕೆರೆ BRTS ಇಲ್ಲಿ ಎಳೆದು ಹಿಂಗೆ ಬಂದ್ರಪ್ಪ ಅಂದ್ರೆ ಇದ ಪಾರ್ಕ್. ಎಸ್ಪೆಷಲಿ ಜಾಸ್ತಿ ಅಂದ್ರೆ ಹುಡುಗಿನ ಇದ್ರ ಬಗ್ಗೆ ಮಾತಾಡಬಾರ್ದು ನಾನು. ಅವರಿಬ್ಬರು ಅಲ್ಲ, ಈ ಪಕ್ಷಿಗಳನ್ನ ಹಿಡಿಯುತ್ತೀವಿ ನಾವು, ಕ್ಯಾಪ್ಚರ್ ಮಾಡಿ. ಒಂಟು ಆದರೂ ನಾನು ಕ್ಯಾಪ್ಚರ್ ಮಾಡೀನಿ, ಅವ ಕ್ಯಾಪ್ಚರ್ ಮಾಡಿಲ್ಲ. ಚಲೋ ಅದಾವು. ಇವತ್ತೆಲ್ಲ ವ್ಲಾಗ್ದಾಗ ಏನಂದ್ರೆ ನಾವು 2 ವ್ಲಾಗ್ ಮಾಡಿದ್ವಿ ಆ್ಯಕ್ಚುಲಿ. ನಾವು ಆ 2 ವ್ಲಾಗ್ನೂ ಅವ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಎಡಿಟ್ ಮಾಡ್ತೀನಿ ಅಂತ ಹೇಳಿ ಇನ್ನೂ ಮಾಡಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ದಾಗ ಹೇಳೋಕೆ ಇಷ್ಟಪಡ್ತೀವಿ. ಉಣ್ಕಲ್ ಕೆರೆಗೆ ಬರ್ರಿ, ಕೆರೆ ನೋಡ್ರಿ, ಪಾರ್ಕ್ ನೋಡ್ರಿ, ಬೈಕೋಬೇಡ್ರಿ, ಸುಮ್ಮನೆ ಹೋಗ್ಬಿಡ್ರಿ. ಚಲೋ ವ್ಯೂನು ಕಾಣ್ತಾವೆ, ಚಲೋ ಪೊದೆನೂ ಕಾಣ್ತಾವೆ. ಪೊದೆ ಶೇಕ್ ಆದ್ರೆ ಸುಮ್ಮನೆ ಏನೂ ಇಲ್ಲ ಅನ್ಕೋರಿ, ಸುಮ್ಮನೆ ಹೋಗೋದು ಬೆಟರ್ ಅಷ್ಟೇ. ಇಲ್ಲಿ ಮ್ಯಾಲೆ ಹತ್ತಕ್ಕೆ ಹೋಗ್ಬಿಡ್ರಿ, ಅದು ಮ್ಯಾಲೆ ಇಲ್ಲ ಅಂತಂದು ಹೇಳ್ಯಾರ. ಅದು ಬಸವಣ್ಣಂದಲ್ಲ ಮತ್ತು ವಿವೇಕಾನಂದ ಅಂತ ಸ್ಟ್ಯಾಚು. ಅದನ್ನು ರೌಂಡ್ ಹೊಡಿಸ್ತಾರ. 100 ರೂಪಾಯಿಗೆ 20. ಯಾವುದೇ ತೊಗೋರಿ, ಅಲ್ಲೇ ಬೋಟ್ ಆಗಲಿ ಪೆಡಲ್ ಆಗಲಿ ಎಲ್ಲನೂ 100 ರೂಪಾಯಿನ. ಬಟ್ ನಾವಂತರೂ ಹೋಗಲ್ಲ ಅದಕ್ಕೆ. ಅದ್ರ ಬದಲಿ ಅದೇ 100 ರೂಪಾಯಿ ತೊಗೊಂಡು ಇನ್ನೊಂದು 2 ದಿವಸ ಇಲ್ಲೇ ಸುತ್ತೀವಿ. ಇನ್ನೊಂದು 2 ಬ್ಲಾಗ್ದಾಗ ನಿಮಗೆ ಸಿಗ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟಕ್ಕೆ ಮುಗಿತೈತೆ. ಇನ್ನೊಂದ್ಸಲ ನಿಮಗೆಲ್ಲ ತೋರಿಸ್ಬಿಡ್ತೀನಿ. ಹಿಂಗೈತಿ, ಹಿಂಗೆ ಕುಂತೇವೆ ನಾವು. ಅಯ್ಯೋ, ಅದನ್ನು ನಾವು ಕಟ್ ಮಾಡ್ತೀವಿ. ಇವರು ಏನೇನೋ ಮಾತಾಡ್ತಾರ. ನಮ್ಮ ವಿಡಿಯೋ ಮೇನ್ ಕ್ಯಾರೆಕ್ಟರ್ ರೋಹಿತ್ ಅವರು 1-2 ಮಾತನ್ನು ಆಡ್ತಾರಂತ. ಅಂದ್ರೆ ಅವ್ರ ಆ್ಯಕ್ಷನ್ದಾಗ ಮಾತಾಡುತ್ತಾ. ಈಗ ಹೋಗಂಬ ಸ್ಮೈಲ್ ಕೊಟ್ಟ ಅಂದ್ರೆ ಬ್ಯಾಡ್ ಅಂತ ಅರ್ಥ. ಸೊ ಅವ ಏನೋ ಓಪನ್ ಮಾಡ್ಕೊಂಡು ಕುಂತಾನ ಅವಾಗಿಂದ ನೋಡ್ಬೇಕಂತಂದು. ಏನು ಮಚ್ಚ, ಏನು ಮಾಡ್ತಿದ್ದಿ? ಕಳೆ ಕೇಳ್ತಿದ್ದೆ. ಅಲ್ಲಿ ಕಳೆ ಕೇಳತ್ತಾರ. ಆ ದೂರದ ಅಲ್ಲೊಂದು ದೂರದಾಗ ಕಳೆ ಕೇಳತ್ತಾರ. ಇಲ್ಲಿ ಇದನ್ನು ಕೇಳತ್ತಾನ. ಏನು ಮಾಡ್ಬೇಕಪ್ಪ? ಕೀಳೋದ್ರಾಗ ಎಲ್ಲರಿಗೂ ಕೀಳೋದ್ರಾಗ ಇಂಟ್ರೆಸ್ಟ್. ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ? ಎಲ್ಲಿ ಮಚ್ಚ ನೋಡ್ರಿ ಫ್ರೆಂಡ್ಸ್, ಇವೆಲ್ಲ ಬೇಡ ವ್ಲಾಗ್ದಾಗ, ಚಲೋ ಅನ್ಸಲ್ಲ. ನಮ್ಮ ವ್ಲಾಗ್ಸ್ ಎಲ್ಲ ಲೈಕ್ ಕಲ್ಚರ್ಡ್ ಪೀಪಲ್ ನೋಡ್ತಾರೆ. ಇಂಥವೆಲ್ಲ ನೋಡಿದ್ರೆ ನೀವು ಸಣ್ಣ ಹುಡುಗರು ನೋಡ್ತಿರ್ತಾರ, ಒಳ್ಳೆ ಜನ ನೋಡ್ತಿರ್ತಾರ. ನಾವು ಪಾರ್ಕು, ಗುಡಿ, ದೇವರು, ರೋಡು, ಗುಡ್ಡ ಎಲ್ಲ ತೋರಿಸೋದು. ಅದಕ್ಕೆ ಜನಕ್ಕೆ ಇಂಥವೆಲ್ಲ ಅದಾವು ತಿಳ್ಕೊಲಿ. ಸಿಟಿಯಿಂದ ಹೊರಗೆ ಬಂದು ಸ್ವಲ್ಪ
ಒಳ್ಳೆ ಗಾಳಿ ತೊಗೊಳ್ಳಿ ಅಂತ ತೋರ್ಸಕ್ಕೆ ಬರ್ತೀವಿ. ಬಟ್ ಅವ್ರು ಅಲ್ಲಿ ಹಾಳು ಮಾಡಲಾರ್ದ ಇಲ್ಲಿ ಬಂದು ಇಲ್ಲಿ ನೋಡೋರ್ದು ಹಾಳು ಮಾಡ್ತಾರೆ. ಅದಕ್ಕೆ ಸೊ ಅವೆಲ್ಲ ಕ್ಯಾಪ್ಚರ್ ಮಾಡೋದು ಬೇಡ. ಬ್ಯೂಟಿಫುಲ್ ಥಿಂಗ್ಸ್ ಅವ್ನು ಬಿಟ್ಟು ಎಷ್ಟೊಂದು ಅದಾವು, ಅವನ್ನೆಲ್ಲ ಕ್ಯಾಪ್ಚರ್ ಮಾಡಮ್ಮ. ನೀರೈತಿ, ಕಂಬದಾವು, ಅಲ್ಲಿ ಮೂರ್ತಿ ಐತಿ, ಕೆತ್ತಿರೋ ವ್ಯಕ್ತಿ ಯಾರು ಗೊತ್ತಿಲ್ಲ. ಇಷ್ಟೆಲ್ಲ ಬ್ಯೂಟಿಫುಲ್ ಥಿಂಗ್ಸ್ ಇದ್ದಾಗ ಅವನ್ನೆಲ್ಲ ನೋಡಮ್ಮ. ಅಂಥವೆಲ್ಲ ನೋಡಿ ನಮ್ಮ ಕಣ್ಣು ಹಾಳು ಮಾಡ್ಕೊಂಡು ನಮ್ಮಲ್ಲಿರುವಂತಹ ಅವು ಏನೇನೋ ಬೇಡ. ಸೊ ಇವತ್ತಿನ ವ್ಲಾಗ್ದಾಗ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಫ್ರೆಂಡ್ಸು ಆಟ ಆಡ್ತಿದ್ದಾರೆ, ಅವರು ಈ ವ್ಲಾಗ್ದಾಗ ಒಂದೆರಡು ಮಾತು ಮಾತಾಡಲಿ ಅಂತ ನಾವು ಬಯಸ್ತೀವಿ. ಆದರೆ ಏನೂ ಮಾತಾಡಲ್ಲ ಅವರು. ನೀನು ಮಚ್ಚ ಏನಾದ್ರು ಮಾತಾಡ್ತೀಯ? ಕುಡಿಬೇಕು, ತಿನ್ನಬೇಕು, ಸಾಯ್ಬೇಕು ಅಷ್ಟೇ, ಏನಿಲ್ಲ ಜೀವನದಾಗ. ಆ್ಯಕ್ಚುಲಿ ನಮ್ಮ ವ್ಲಾಗ್ದ ಮೇನ್ ಕ್ಯಾರೆಕ್ಟರ್ ಇವನೇ. ಅವನ ಹೆಸರು ನೆಕ್ಸ್ಟ್ ವ್ಲಾಗ್ ಅಂದರೆ ಐ ಮೀನ್ ಚಾನಲ್ ನೇಮ್ ಏನಾದ್ರು ಚೇಂಜ್ ಮಾಡಿದರೆ ರೋಹಿತ್ ಬ್ರೋ ವ್ಲಾಗ್ಸ್ ಅಂತ ಇಡ್ಬೇಕಂತ ಮಾಡೀವಿ. ಕಮೆಂಟ್ ಮಾಡಿ ಹೇಳ್ರಿ ರೋಹಿತ್ ಬ್ರೋ ವ್ಲಾಗ್ಸ್ ಅಂತಂದು ಇಡೋದು ಚಲೋನೋ ಹೌದೋ ಇಲ್ಲೋ ಅಂತಂದು. ಸೊ ನಾವಿಲ್ಲಿ ವ್ಲಾಗ್ ಮಾಡೋದನ್ನ ಫರಕ್ಕೆ ಬೀಳಲ್ಲ ಅವ್ನಿಗೆ ಏನಿದ್ದಿದ್ರು ಆ 300 ರೂಪಾಯಿ ಹಾಳು ಮಾಡೋಕೆ ನಿಂತಾನವ. ಅಲ್ಲಿ ಆ ಬೋಟ್ ಹತ್ಬೇಕಂತ ಅವಂಗೆ ಏನೈತದ ಆ ಬೋಟ್ನಾಗ ಏನಿರುತ್ತೆ ಹೇಳ್ರಿ. ಈ ನೀರಾಗ ಹಿಂಗೆ ಹೋಗಿ ಹಂಗೆ ಒಂದು ರೌಂಡ್ ಅಲ್ಲೋಗಿ ಹಿಂಗೆ ರೌಂಡ್ ಹಾಕಿ ಬಂದ್ರೆ ಮುಗಿದು ಹೋತು. 300 ರೂಪಾಯಿ ಕತಾಮ್ ಡಮ. ಅವಂದೇನು ಇರಾನ್ದವರು US ದವರು ಬಾಂಬ್ ರೆಡಿ ಮಾಡ್ಕೊಂಡು ಕುಂತಾರ. ಯಾವಾಗ ಇಂಡಿಯಾಗ ಹಾಕ್ತಾರ ಅಂತ ಗೊತ್ತಿಲ್ಲ ಅನ್ನೋದು ಅವಂದು. ಅದಕ್ಕೆ ಈಗ ಸುತ್ತಾಡ್ಬಿಡಮಂತವ ಜನನು. ಅದಕ್ಕೆ ಈ ಪರೀಕ್ಷೆಗೆ ಬರ್ತಾರ ಅನ್ಸುತ್ತೆ ನನಗೆ. ಬಟ್ ನಾವೇನು ಮಾಡೋಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ ಹೇಳೋದು ಕರೆಕ್ಟ್ ಆಯ್ತು. ಅವನು ಒಮ್ಮೊಮ್ಮೆ ಅವ ಗಾಳಿಪಟ ಗಣೇಶ ಆಗ್ಬಿಟ್ಟಿರ್ತಾನೆ. ಅವ ಹೇಳೋದು ನಕಲಿ ಅನ್ನಿಸ್ತಿರುತ್ತೆ, ಬಟ್ ಅವನೇ ಲಾಸ್ಟಿಗೆ ಕರೆಕ್ಟ್ ಅನ್ಸುತ್ತೆ. ಸೊ ಅದಕ್ಕೆ ನಾವು ನಮ್ಮ ಮೇನ್ ಕ್ಯಾರೆಕ್ಟರ್ ಮಾಡೀವಿ. ಇವನ್ನ ಆ್ಯಕ್ಚುಲಿ ವಿಡಿಯೋ ಎಡಿಟರ್ ಮಾಡೀವಿ. ಸೊ ನಾವು ಮಾತಾಡ್ತೀವಿ ಅಷ್ಟೇ, ನಮ್ಮ ಫೇಸ್ ತೋರಿಸಲ್ಲ, ರಿವೀಲ್ ಮಾಡಲ್ಲ. ನಾವು ಒಂಥರ ಒಳಗೆ ಮುಸುಕುದಾರಿ ಪರ್ಸನ್, ಕಾಣದ ಕೈ ಇದ್ದಂಗೆ ನಾವು. ಇವ ಆಫೀಸ್ ನೋಡ್ರಿ ನಮ್ಮ ವ್ಲಾಗ್ದ ಮೇನ್ ಕ್ಯಾರೆಕ್ಟರ್ ಅಂತಂದು ಸುಮ್ಮ ಹೇಳಲ್ಲ ನಾವು. ಈಗ ಅಲ್ಲಿ ಕುಂತಿರೋ ಕಪಲ್ಸ್ಗೆ ಉಶ್ ಅನ್ನ ಕೊಡೆ ಹೊಂಟಾನ. ಏನು ಹೇಳ್ಬೇಕಪ್ಪ ಇಂಥವ್ರಿಗೆ ನಾವು? ಒಳ್ಳೇದು ಕಳೀರ್ಲಿ. ನೀರೈತಿ, ನೀರು ನೋಡ್ರಿ, ನೀರು ಎಷ್ಟು ಶಾಂತವಾಗೈತಿ. ಬಿ ಎ ವಾಟರ್, ನಾಟ್ ಎ ಲೋಫರ್. ಅವಾಗ ಹಿಂಗತೆ ಇಂಗ್ಲೀಷ್ ಬರ್ತಿರ್ತಾವೆ. ನಮ್ಮ ವಿಡಿಯೋ ಮೇನ್ ಕ್ಯಾರೆಕ್ಟರ್ ಸ್ವಲ್ಪ ಹಂಗೆ ಇರ್ತಾನವ. ಸೊ ಅವನ ಬಗ್ಗೆ ಜಾಸ್ತಿ ನಾವು ತಲೆ ಕಟ್ಸ್ಕೊಬಾರ್ದು. ಅವ ಇದ್ರೆ ವಿಡಿಯೋ ಓಡುತ್ತಾ, ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಏನದು ಇನ್ಸ್ಟಾಗ್ರಾಮ್ ID ಹೇಳ್ತೀವಿ. ಆಲ್ರೆಡಿ 7K ಫಾಲೋವರ್ಸ್ ಕ್ರಾಸ್ ಆಗಿದ್ದಾರೆ ಅವ್ನ ಫಾಲೋವರ್ಸು. ಸೊ ಇಲ್ಲ, ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬ್ರೋ ನಿಮ್ಮದು ಇನ್ಸ್ಟಾಗ್ರಾಮ್ ID ಪ್ಲೀಸ್ ಹೇಳ್ತೀರಾ ಏನಿದೆ ಅಂತ? ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಡೆಫಿನೆಟ್ಲಿ ರಿವೀಲ್ ಮಾಡ್ತೀವಿ. ದ ಮೋಸ್ಟ್ ಫಾಲೋಡ್ ಪರ್ಸನ್ ಇನ್ ಅವರ್ ಗ್ರೂಪ್. ಸೊ ಬಾಯ್ ಫ್ರೆಂಡ್ಸ್. ಒಂದು ವೇಳೆ ನಿಮ್ಗೆ ಇಷ್ಟ ಆಗಕ್ಕೆ ಅಂತಂದ್ರೆ ನಾವು ಡೈಲಿ ವ್ಲಾಗ್ ಮಾಡ್ತೀವಿ. ನಮ್ಮ ವ್ಲಾಗಿಗೆ ಶೇರು, ಸಬ್ಸ್ಕ್ರೈಬು ಆ್ಯಂಡ್ ಲೈಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ಸುಮ್ಮನೆ ಫೋರ್ಸ್ ಇಲ್ಲ, ಫೋರ್ಸೇಬಲಿ ಮಾಡಿರಿ. ಯಾಕಂದ್ರೆ ಆಮೇಲೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಕ್ಕವು. ಇವಾಗ ಸ್ಟಾರ್ಟ್ ಮಾಡಿವಲ್ಲ, ಸ್ವಲ್ಪ ತೊದಲ್ಸ್ ಮಾತಾಡ್ತೀವಿ, ಆಮೇಲೆ ಫುಲ್ಲು ನೀಟಾಗಿ ಮಾತಾಡ್ತೀವಿ. ಸೊ ಇನ್ನೂ ಚಲೋ ವ್ಲಾಗ್ಸ್ ಬರ್ತಾವೆ. ಸೊ ಅದಕ್ಕೆ ಶೇರ್, ಸಬ್ಸ್ಕ್ರೈಬು, ಲೈಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ. ಹುಡ್ರಿ ಅಂತಲ್ಲಿ ಪಾರ್ಕಿಗೆ ಬರ್ತಾರಲ್ಲ, ಪಾರ್ಕ್ ಬರೋ ಫ್ರೆಂಡ್ಸಿಗೆ ಫಸ್ಟ್ ಕಳಿಸ್ರಿ. ಅವ್ರಿಗೆ ಇಲ್ಲಿಗೆ ಬಂದ್ರೆ ನಾವು ಹುಷ್ ಅಂತ ಅವ್ರು ನೆಬಸ್ತೀವಿ. ಚಿಂತೆ ಮಾಡಬೇಡ್ರಿ. ಅವ್ರಿಗೆ ಈ ವಿಡಿಯೋನ ಸೇರಿಸೋದು ನಿಮ್ಮ ಜವಾಬ್ದಾರಿ. ಥ್ಯಾಂಕ್ ಯು.